ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕಾಲ ನಿಲ್ಲುವುದಿಲ್ಲ ಪದ್ಯ ಏನಿದೆಯಲ್ಲ, ಚನ್ನವೀರ ಕಣವಿಯವರು ಬರೆದಿರೋದು. ಆ ಪದ್ಯದ ಕುರಿತಾದಂಥ ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರ ಯಾವ ರೀತಿ ಬರೆಯೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನಂದು ಕೆಲವೊಂದಷ್ಟು ರಿಕ್ವೆಸ್ಟ್ ಇದೆ. ಏನು ಅಂತಂದರೆ, ಮೊದಲನೇದಾಗಿ ಕಮೆಂಟ್ ಮಾಡ್ತೀರ ಕೆಲವರು ಎಕ್ಸಾಮ್ ಯಾವಾಗ ಅಂತ. ನಾನು ಮತ್ತೆ ಪುನಃ ನಿಮಗೆ ಕೇಳಬೇಕು, ಯಾವ ಸೈಕಲ್ಲಪ್ಪ ನೀವು ಅಂತ. ಆಮೇಲೆ ಅವರು ಒಂದೇ ವರ್ಡಲ್ಲಿ ಹೇಳ್ತಾರೆ, ನಾನು ಜುಲೈ ಸೈಕಲ್ ಅಥವಾ ಜನವರಿ ಸೈಕಲ್ ಅಂತ. ಆಮೇಲೆ ನಾನು ಮತ್ತೆ ಪುನಃ ಕೇಳಬೇಕು, ನೀವು BA BCom ಅಂತ. ಹಾಗಾಗಿ ದಯವಿಟ್ಟು ಪ್ರಶ್ನೆಗಳನ್ನು ಕೇಳುವಾಗ ಕ್ಲಿಯರಾಗಿ ಮೆನ್ಷನ್ ಮಾಡಿ, ನೀವು ಯಾವ ಸೈಕಲಲ್ಲಿದ್ದೀರಾ, ನೀವು ಯಾವಾಗ ಅಡ್ಮಿಷನ್ ಆಗಿದ್ದು, ಏನು ನಿಮ್ಮದು ಪ್ರಶ್ನೆ ಅನ್ನೋದನ್ನು ಕ್ಲಿಯರಾಗಿ ಕೇಳಿ. ಆಗ ಉತ್ತರವನ್ನು ಕೊಡೋದಕ್ಕೆ ನನಗೆ ಈಸಿ ಆಗುತ್ತೆ. ಆಮೇಲೆ ಇನ್ನೊಂದು, ಒಂದು ಪ್ರಶ್ನೆಯನ್ನು ಕೇಳಿರ್ತೀರ, ಅದಕ್ಕೆ ನಾನು ಉತ್ತರವನ್ನು ಹೇಳಿರ್ತೀನಿ. ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ನಾನು ಉತ್ತರವನ್ನು ಕೊಟ್ಟಿರ್ತೀನಿ. ನೀವೇನೋ ಕೇಳಿರ್ತೀರ, ಎಕ್ಸಾಮ್ ಯಾವಾಗ, ಯಾವ ಸೈಕಲ್ಲು ಅಂತ ಏನೋ ಕೇಳಿರ್ತೀರ, ನಾನು ಅದಕ್ಕೆ ಉತ್ತರವನ್ನು ಕೊಟ್ಟಿರ್ತೀನಿ. ಮತ್ತು ಅದೇ ಗ್ರೂಪ್ನಲ್ಲಿ ಮತ್ತೆ ಪುನಃ ಅದೇ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ದಯವಿಟ್ಟು ನೀವು ಗ್ರೂಪಿಗೆ ಎಂಟ್ರಿ ಆದಾಗ ಅನ್ರೀಡ್ ಮೆಸೇಜಸ್ ಅಂತ ಒಂದಷ್ಟು ಇರುತ್ತೆ. ಅದನ್ನು ದಯವಿಟ್ಟು ಫಸ್ಟ್ ಒಂದು ಸತಿ ಸ್ಕ್ರಾಲ್ ಮಾಡಿಕೊಂಡು ನೋಡ್ಕೊಳ್ಳಿ ಏನಿದೆ ಅಂತ ಹೇಳ್ಕೊಂಡು. ನಿಮ್ಮ ಪ್ರಶ್ನೆಯನ್ನು, ನಿಮ್ಮ ಡೌಟ್ಸನ್ನು ಬೇರೆಯವ್ರಿಗೂ ಇರುತ್ತೆ, ಅವರೂ ಕೂಡ ಕೇಳಿರ್ತಾರೆ. ಅದಕ್ಕೆ ನಾವು ಉತ್ತರವನ್ನು ಸಹ ಕೊಟ್ಟಿರ್ತೀವಿ. ಈಗ ನಿಮಗೆ ನಾನು ಪದೇ ಪದೇ ಒಂದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದರೆ ಅದಕ್ಕೆ ಉತ್ತರವನ್ನು ನೀವು ಎಷ್ಟು ಸತಿ ಅಂತ ಹೇಳ್ತೀರಾ ಅಲ್ವಾ? ಒಂದು ಪ್ರಶ್ನೆಗೆ ನಾವು ಬರೀ ಎಕ್ಸಾಮ್ ಯಾವಾಗ ಅನ್ನುವಂಥ ಒಂದೇ ಒಂದು ಪ್ರಶ್ನೆಗೆ ನಾನು ಕಮ್ಮಿ ಅಂದರೂ 100 ಟೈಮ್ಸ್ ನಾನು ಉತ್ತರವನ್ನು ಹೇಳಿರ್ಬೋದು. ಬಟ್ ಸ್ಟಿಲ್ ಅದೇ ಪ್ರಶ್ನೆಯನ್ನು ಕೇಳ್ತೀರಾ. ದಯವಿಟ್ಟು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತಂದರೆ, ಪ್ರಶ್ನೆಯನ್ನು ಕೇಳುವಾಗ ನಿಮ್ಮ ಪ್ರಶ್ನೆ ಕ್ಲಿಯರಾಗಿರಲಿ ಮೊದಲನೇದು. ಇನ್ನೊಂದು, ನೀವು ಗ್ರೂಪಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದರೆ ಗ್ರೂಪಿಗೆ ಎಂಟ್ರಿ ಆದ ತಕ್ಷಣ ಅನ್ರೀಡ್ ಮೆಸೇಜಸ್ ಅಂತ ಏನಿರುತ್ತೆ, ನೀವೆಲ್ಲ ಓದಿದ್ರೂ ಕೆಲವರೊಬ್ಬೊಬ್ಬರು ಒಂದೊಂದು ಡೌಟ್ಸ್ ಕೇಳಿರ್ತಾರೆ. ಆ ಡೌಟ್ಸ್ ಅವ್ರು ಏನು ಕೇಳಿದರು, ನಿಮ್ಮದು ಅದೇ ಡೌಟ್ಸ್ ಇತ್ತಾ ಅನ್ನೋದನ್ನ ಫಸ್ಟು ನೋಡಿಬಿಟ್ಟು ಆಮೇಲೆ ಪ್ರಶ್ನೆಗಳನ್ನು ಕೇಳಿ. ದಯವಿಟ್ಟು ಪದೇ ಒಂದೇ ಪ್ರಶ್ನೆಯನ್ನು ಕೇಳಬೇಡಿ. ಇದು ನನ್ನ ರಿಕ್ವೆಸ್ಟ್, ಆಯಿತಾ? ನೆಕ್ಸ್ಟ್, ನಾವು ಕಾಲ ನಿಲ್ಲುವುದಿಲ್ಲ ಕವಿತೆಯ ವಿಶ್ಲೇಷಣೆಯನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಈಗ ಕಾಲ ನಿಲ್ಲುವುದಿಲ್ಲ ಪದ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಉತ್ತರ. ನಾನು ಇದನ್ನು ಕೂಡ ಕ್ಲಿಯರಾಗಿ ಹೇಳಿದ್ದೀನಿ. ನಾನು ನೀಡುವಂತಹ ಉತ್ತರಗಳು ನಿಮಗೆ ಮಾದರಿ ಉತ್ತರವಾಗಿ ಹೀಗೆ ಬರೆಯಬಹುದು ಅಂತ ಹೇಳುವಂತಹ ಉತ್ತರಗಳಾಗಿರುತ್ತೆ. ನೀವು ಇದನ್ನೇ ಡಿಟ್ಟೋ ನಾನೇನು ಕೊಟ್ಟಿರ್ತೀನಿ ಅದನ್ನೇ ಬರಿಬೇಕು ಅಂತ ನಾನು ಖಂಡಿತವಾಗ್ಲೂ ಯಾರಿಗೂ ಹೇಳೋದಿಲ್ಲ. ನೀವು ಈ ಉತ್ತರಗಳನ್ನು ಓದ್ಕೊಂಡು, ಯಾರು ಪದ್ಯದ ವಿಶ್ಲೇಷಣೆಯನ್ನು ಕೇಳಿರೋದಿಲ್ಲ ಅಂಥವರು ಈ ಉತ್ತರಗಳನ್ನು ಓದ್ಕೊಂಡು ಇದರ ಆಧಾರದ ಮೇಲೆ ನಿಮ್ಮದೇ ಆದಂಥ ಸ್ವಂತ ವಾಕ್ಯಗಳನ್ನು ಬರೆಸಿ ಉತ್ತರವನ್ನು ಬರೀಬಹುದು. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ರಶ್ನೆಯನ್ನು ನೋಡೋದಾದರೆ, ಕಾಲ ನಿಲ್ಲುವುದಿಲ್ಲ ಕವಿತೆಯಲ್ಲಿ ಕಾಲವನ್ನು ಹಿಡಿಯಲು ಹೋಗಿ ಸತ್ತವರ ಕಥೆಯನ್ನು ಹೇಗೆ ಚಿತ್ರಿಸುತ್ತದೆ ವಿವರಿಸಿ ಅಂತ ಹೇಳಿ ನಿಮಗೆ ಅಭ್ಯಾಸ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆಯನ್ನು ಕೇಳಿದ್ದಾರೆ. ಮೋಸ್ಟ್ಲಿ ಅದು ಗ್ರಾಮರ್ ಮಿಸ್ಟೇಕ್ ಆಗಿರಬಹುದು ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ, ಈ ಕವಿತೆಯಲ್ಲಿ ಸತ್ತವರ ಬಗ್ಗೆ ಎಲ್ಲೂ ಕೂಡ ಮೆನ್ಷನನ್ನು ಮಾಡಿಲ್ಲ, ಸೋತವರ ಬಗ್ಗೆ ಮೆನ್ಷನನ್ನು ಮಾಡಿದ್ದಾರೆ. ಹಾಗಾಗಿ ಪ್ರಶ್ನೆಯನ್ನು ಟೈಪ್ ಮಾಡುವಾಗ ಮೋಸ್ಟ್ಲಿ ಅದು ಟೈಪಿಂಗ್ ಮಿಸ್ಟೇಕ್ ಅಂತ ಅಂದ್ಕೊಳ್ತೀನಿ. ಬಟ್ ನಾನೂ ಕೂಡ ಅದೇ ರೀತಿಯಲ್ಲಿ ಪ್ರಶ್ನೆಯನ್ನು ಬರೆದಿದ್ದೀನಿ. ನೀವು ಅದನ್ನು ಸೋತವರ ಕತೆ ಅಂತ ಹೇಳಿ ಮಾಡ್ಕೊಳ್ಳಿ. ಪ್ರಶ್ನೆ ಏನೇ ಕೇಳಿದ್ರೂ ಕೂಡ ನಿಮಗೆ ಸಾರಾಂಶ, ಅದರ ಪದ್ಯದ ಆಶಯ ಏನು ಅನ್ನೋದು ಗೊತ್ತಿದ್ದಾಗ ನೀವು ನಿಮ್ಮದೇ ಆದಂಥ ಉತ್ತರವನ್ನು ಈಸಿಯಾಗಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನಾವು ಇದನ್ನು ಸತ್ತವರ ಬದಲಿಗೆ ಸೋತವರು ಅಂತಲೇ ಕನ್ಸಿಡರ್ ಮಾಡಿ ಇದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದೀನಿ. ನನ್ನ ಪ್ರಶ್ನೆಯನ್ನು ಯಾಕೆ ಅದೇ ಥರ ಕೊಟ್ಟಿದ್ದೀನಿ ಅಂತಂದರೆ, ಕೆಲವರು ಮತ್ತೆ ಪುನಃ ಅದನ್ನು ಕೇಳ್ತೀರಾ, ಪುಸ್ತಕದಲ್ಲಿ ಸತ್ತವರ ಕತೆ ಅಂತ ಇದೆ, ನೀವು ಸೋತವರ ಕತೆ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದೀರಾ ಅಂತ ಹೇಳಿ ಕೇಳ್ತೀರಾ. ಅದಕ್ಕೋಸ್ಕರ ನಾನು ಪ್ರಶ್ನೆ ಪುಸ್ತಕದಲ್ಲಿ ಹೇಗಿತ್ತೋ ಹಾಗೆಯೇ ಇಲ್ಲಿ ಕೂಡ ಕೊಟ್ಟಿದ್ದೀನಿ. PDF ಕೇಳಿದ್ರೆ ದಯವಿಟ್ಟು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ನನ್ನ ಕೈಲಿ. ಯಾಕೆ ಅಂತಂದರೆ, PDF ನಾನು
ಎಲ್ಲ ಪಠ್ಯಕ್ಕೂ PDF ನಾನು ಮಾಡೋದಿಲ್ಲ. ಈ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಾಗ ಮಾತ್ರ ನಾನು PDF ಅಂದರೆ ವರ್ಡಲ್ಲಿ ನಾನು ಟೈಪ್ ಮಾಡಿ ಇಟ್ಕೊಂಡು ಆಮೇಲೆ ನಿಮ್ಗೆ ಅದನ್ನು ಹೇಳ್ತೀನಿ. ಯಾಕೆ ಅಂತಂದರೆ ನನಗೆ ಹೇಳುವಂಥ ವಿಚಾರಗಳು ಮರ್ತು ಹೋಗಬಾರ್ದು ಅನ್ನುವಂಥ ಉದ್ದೇಶದಿಂದ ನಾನು ಹಾಗೆ ಮಾಡ್ತೀನಿ. ಆಮೇಲೆ ನಾನು ಅದನ್ನು ಡಿಲೀಟ್ ಮಾಡಿಬಿಡ್ತೀನಿ. ವಿಡಿಯೋ ಮಾಡಿದ್ಮೇಲೆ ಅದನ್ನ ಡಿಲೀಟ್ ಮಾಡ್ತೀನಿ. ಹಾಗಾಗಿ ದಯವಿಟ್ಟು ಯಾರು PDF ಕೊಡಿ ಅಂತ ಹೇಳಿ ಕೇಳಿದರೆ ನನ್ನ ಕೈಲಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ನಾನೀಗ ಆಲ್ರೆಡಿ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ನಂದು ಮೆಮೊರಿ ಫುಲ್ ಆಗಿಬಿಟ್ಟಿದೆ. ಯಾಕಂತಂದರೆ ಈ ವಿಡಿಯೋಸ್ನ ಮಾಡ್ತಾ ಇರೋದ್ರಿಂದ ಮೆಮೊರಿ ಫುಲ್ ಆಗಿಬಿಟ್ಟು ಮೊಬೈಲಲ್ಲಿ ಸ್ಪೇಸ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ವಿಡಿಯೋ ಮಾಡಿದ ತಕ್ಷಣ ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಆಮೇಲೆ ಕಂಪ್ಲೀಟ್ ಎಲ್ಲ ಡಿಲೀಟ್ ಮಾಡಿಬಿಡ್ತೀನಿ. ಹಾಗಾಗಿ ನನ್ನ ಹತ್ರ ಯಾವುದು PDFಗಳು ಇರೋದಿಲ್ಲ. ಒಂದು ವೇಳೆ ನಾನು ಬರೆದು ಯಾವುದಾದ್ರೂ ಹೇಳಿದರೆ ಅಂಥದ್ದು ಇಟ್ಟಿರ್ತೀನಿ, ಎಲ್ಲೋ ಒಂದು ಕಡೆ ಇರುತ್ತೆ, ಅಂಥದ್ದನ್ನ ಬೇಕಾದರೆ ನಾನು ಕೊಡ್ತೀನಿ. ಈ ಥರ ಮೊಬೈಲಲ್ಲಿ ನಾನು ಟೈಪ್ ಮಾಡಿದ್ದು ಯಾವುದು ವಿಡಿಯೋ ಅಂದರೆ PDFಗಳನ್ನ ನಾನು ಇಟ್ಕೊಳ್ಳೋದಿಲ್ಲ, ಎಲ್ಲ ಡಿಲೀಟ್ ಮಾಡ್ತೀನಿ. ಹಾಗಾಗಿ ದಯವಿಟ್ಟು ಯಾರೂ ಕೂಡ PDF ಕೇಳಬೇಡಿ. ನಿಮಗೆ ಒಂದು ವೇಳೆ ಬೇಕು ಅಂತಂದರೆ ಇದೇ ಉತ್ತರಗಳನ್ನು ನಿಮಗೆ ಬೇಕು ಅಂತಂದರೆ ವಿಡಿಯೋವನ್ನು ನೋಡುವಾಗ ಪಾಸ್ ಮಾಡಿಕೊಂಡು ನೀವು ಸ್ಕ್ರೀನ್ಶಾಟ್ನ ತಗೋಬೋದು ಅಥವಾ ನೀವು ಬರೆದಿಟ್ಕೊಬೋದು. ಸೊ ಪ್ರಶ್ನೆಗೆ ಹೋಗೋಣ. ಕಾಲ ನಿಲ್ಲುವುದಿಲ್ಲ ಕವಿತೆಯಲ್ಲಿ ಕಾಲವನ್ನು ಹಿಡಿಯಲು ಹೋಗಿ ಸತ್ತವರ ಕಥೆಯನ್ನು ಹೇಗೆ ಚಿತ್ರಿಸುತ್ತದೆ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಉತ್ತರವನ್ನು ನೋಡೋದಾದರೆ ಚನ್ನವೀರ ಕಣವಿಯವರ ಕಾಲ ನಿಲ್ಲುವುದಿಲ್ಲ ಕವಿತೆಯು ಕಾಲದ ನಿರಂತರ ಹರಿವನ್ನು ಮತ್ತು ಅದನ್ನು ನಿಯಂತ್ರಿಸಲು ಅಥವಾ ಹಿಡಿದಿಡಲು ಮನುಷ್ಯ ಮಾಡುವ ವಿಫಲ ಪ್ರಯತ್ನಗಳನ್ನು ಅತ್ಯಂತ ಸುಂದರವಾಗಿ ಮತ್ತು ಮಾರ್ಮಿಕವಾಗಿ ಚಿತ್ರಿಸುತ್ತದೆ. ಕವಿತೆಯು ಕಾಲವು ನಿರಂತರವಾಗಿ ಹರಿಯುವ ನದಿಯಂತೆ ಯಾರ ಹಂಗನ್ನೂ ಲೆಕ್ಕಿಸದೆ ತನ್ನ ಪಾಡಿಗೆ ತಾನು ಸಾಗುವ ಒಂದು ಅಗೋಚರ ಶಕ್ತಿ ಎಂದು ಹೇಳುತ್ತದೆ. ಕವಿತೆ ಕಾಲವನ್ನು ಯಾವುದಕ್ಕೆ ಹೋಲಿಕೆಯನ್ನು ಮಾಡಿದ್ದಾರೆ? ಹರಿಯುವ ನದಿಗೆ ಹೋಲಿಕೆಯನ್ನು ಮಾಡಿದ್ದಾರೆ. ಹರಿಯುವ ನದಿ ಹೇಗೆ ಹರ್ಕೊಂಡು ಹೋಗುತ್ತೆ? ಇದಕ್ಕೆ ಯಾರ ಹಂಗೂ ಕೂಡ ಇರೋದಿಲ್ಲ. ಯಾವುದೇ ಅಡೆತಡೆಗಳು ಬಂದರೂ ಕೂಡ ಅದನ್ನು ಸೀಳ್ಕೊಂಡು ತನ್ನ ಪಾಡಿಗೆ ತಾನು ಸಾಗುವಂಥ ಒಂದು ಅಗೋಚರ ಶಕ್ತಿಯಾಗಿರುತ್ತೆ. ಹಾಗೆಯೇ ಕಾಲನೂ ಸಹ ಹರಿಯುವ ನದಿಯಂತೆ ಅದು ಯಾರ ಹಂಗನ್ನೂ ಕೂಡ ಲೆಕ್ಕಿಸುವುದಿಲ್ಲ ಅನ್ನೋದನ್ನು ಇಲ್ಲಿ ಲೇಖಕರು ಹೇಳಿದ್ದಾರೆ. ಮನುಷ್ಯನು ಈ ಕಾಲವನ್ನು ಗಡಿಯಾರಗಳಲ್ಲಿ, ಡಿಜಿಟಲ್ ವಾಚ್ಗಳಲ್ಲಿ ಬಂಧಿಸಲು ಅಳೆಯಲು ಪ್ರಯತ್ನಿಸುತ್ತಾನೆ. ಕಾಲವನ್ನು ಯಾರ ಕೈಲೂ ಕೂಡ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮನುಷ್ಯ ಕಾಲವನ್ನು ಹಿಡಿದಿಡೋದಕ್ಕೋಸ್ಕರ ಅವನು ಗಡಿಯಾರವನ್ನು ಕಂಡುಹಿಡ್ದ, ಡಿಜಿಟಲ್ ವಾಚ್ಗಳನ್ನು ಕಂಡುಹಿಡ್ದ. ಅದರಿಂದ ಕಾಲವನ್ನು ಹಿಡಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ನಾವು ಕಾಲವನ್ನು ಅಳಿಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆದರೆ ಕವಿ ಹೇಳುವಂತೆ ಕಾಲವು ಅವುಗಳಲ್ಲಿ ಬಂದಿಯಾಗಿಲ್ಲ. ಈ ಮನುಷ್ಯ ಏನು ಕಂಡುಹಿಡ್ದನಲ್ಲ, ವಾಚು, ಡಿಜಿಟಲ್ ವಾಚ್ಗಳು, ಗಡಿಯಾರ, ಇದೆಲ್ಲ ಏನು ಕಂಡುಹಿಡ್ದ, ಇದರಲ್ಲಿ ನಾವು ಕಾಲವನ್ನು ಬಂಧಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅದು ತನ್ನದೇ ಆದ ಹಾದಿಯಲ್ಲಿ ಸಾಗುತ್ತದೆ. ಇತಿಹಾಸವನ್ನು ನಿರ್ಮಿಸುತ್ತಾ ಮಂದಹಾಸ ಮತ್ತು ದುಃಖಹಾಸವನ್ನು ಬೀರುತ್ತಾ ಮುನ್ನಡೆಯುತ್ತದೆ. ಕವಿತೆಯಲ್ಲಿ ಗಡಿಯಾರದಲ್ಲಿಯವನ ಹಿಡಿದು ಗಾಣವಾಗಿಸಲು ಹೆಣಗಿದ್ದೇವೆ, ಹೊತ್ತು ಬಂದಾಗ ಕತ್ತೆಯ ಕಾಲು ಹಿಡಿದು ಒದಿಸಿಕೊಂಡಿದ್ದೇವೆ ಎಂಬ ಸಾಲುಗಳು ಮನುಷ್ಯನ ಅಸಹಾಯಕತೆ ಮತ್ತು ಸೋಲನ್ನು ಸೂಚಿಸುತ್ತವೆ. ಇಲ್ಲಿ ಗಡಿಯಾರದಲ್ಲಿ ಅವನನ್ನು ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಿದ್ವಿ, ಆದರೆ ಅದರಿಂದ ಸಾಧ್ಯ ಆಗಲಿಲ್ಲ. ಹೊತ್ತು ಬಂದಾಗ ಕತ್ತೆ ಕಾಲು ಹಿಡಿಯೋದು ಅಂತಂದರೆ ಇಲ್ಲಿ ಮನುಷ್ಯ ತಾನೆಷ್ಟೇ ಶ್ರೇಷ್ಠ ಅಂತ ಅಂದ್ಕೊಂಡ್ರೂ ಕೂಡ ಕಾಲದ ಮುಂದೆ ಅವನು ಏನೂ ಇಲ್ಲ. ಸಮಯ ಬಂದಾಗ ಅವನು ತನಗಿಂತ ಕೆಳಮಟ್ಟದ ವ್ಯಕ್ತಿಗಳ ಕಾಲನ್ನು ಕೂಡ ಹಿಡಿಯುವಂತಹ ಸಂದರ್ಭ ಬರುತ್ತದೆ ಅನ್ನೋದನ್ನು ಇಲ್ಲಿ ಹೊತ್ತು ಬಂದಾಗ ಕತ್ತೆ ಕಾಲು ಹಿಡಿಯೋದು ಅನ್ನುವಂಥ ಒಂದು ಗಾದೆಯನ್ನು ಬಳಸಲಾಗಿದೆ. ಕಾಲವನ್ನು ಹಿಡಿಯಲು ಮಾಡಿದ ಪ್ರಯತ್ನಗಳು ಹೇಗೆ ವಿಫಲವಾಗಿ ಅಂತಿಮವಾಗಿ ದುರಂತಕ್ಕೆ ಕಾರಣವಾಗುತ್ತವೆ ಎಂಬುದನ್ನು ಇದು ಪ್ರತಿಬಿಂಬಿಸುತ್ತದೆ. ಕಾಲವನ್ನು ನಿಯಂತ್ರಿಸಲು ಹೋಗಿ ಮನುಷ್ಯನು ಹೇಗೆ ಅದರಿಂದಲೇ ಸೋಲನ್ನನುಭವಿಸುತ್ತಾನೆ, ಅದರ ಶಕ್ತಿಗೆ ತಲೆಬಾಗುತ್ತಾನೆ ಎಂಬುದನ್ನು ಈ ಸಾಲುಗಳು ವಿವರಿಸುತ್ತವೆ. ಹಾಗೆಯೇ ನಮ್ಮೆದೆಯ ಮೇಲೆಯೇ ಕಾಲಿಟ್ಟು ಓಡಿ ಹೋಗುವುದ ನಾವೆಷ್ಟು ಸಲ ಅನುಭವಿಸಿಲ್ಲ ಎಂಬ ಸಾಲುಗಳು ಕಾಲವು ನಮ್ಮ ನಿಯಂತ್ರಣಕ್ಕೆ ಸಿಗದೆ ನಮ್ಮ ಆಯಸ್ಸನ್ನು ಕಸಿದುಕೊಂಡು ನಮ್ಮನ್ನು ಹಿಂದೆ ಬಿಟ್ಟು ಸಾಗುವುದನ್ನು ಸೂಚಿಸುತ್ತದೆ. ಇಲ್ಲಿ
ಸತ್ತವರು ಎಂಬ ಪದವನ್ನು ನೇರವಾಗಿ ಬಳಸದಿದ್ದರೂ ಕಾಲದ ಮುಂದೆ ಮನುಷ್ಯನ ನಿರರ್ಥಕತೆಯನ್ನು ಅಂತಿಮವಾಗಿ ಸಾವಿಗೆ ಶರಣಾಗುವುದನ್ನು ಈ ಸಾಲುಗಳು ಧ್ವನಿಸುತ್ತವೆ. ಕಾಲವನ್ನು ಹಿಡಿಯಲು ಹವಣಿಸುವವರು ಅದರ ಭರದಲ್ಲಿ, ಅದು ಭರತದಲ್ಲಿ ಅಲ್ಲ, ಭರದಲ್ಲಿ ಕೊಚ್ಚಿ ಹೋಗುತ್ತಾರೆ. ಅವರ ಪ್ರಯತ್ನಗಳು ವ್ಯರ್ಥವಾಗುತ್ತವೆ ಮತ್ತು ಅಂತಿಮವಾಗಿ ಕಾಲವೇ ಅವರನ್ನು ಮೀರಿ ಸಾಗುತ್ತದೆ ಎಂಬುದು ಕವಿತೆಯ ಆಶಯವಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಕಾಲ ನಿಲ್ಲುವುದಿಲ್ಲ ಕವಿತೆಯು ಕಾಲದ ಅನಂತ ಶಕ್ತಿ ಮತ್ತು ಮನುಷ್ಯನ ಸೀಮಿತ ಸಾಮರ್ಥ್ಯವನ್ನು ಒತ್ತಿ ಹೇಳುತ್ತದೆ. ಕಾಲವನ್ನು ಹಿಡಿಯಲು ಪ್ರಯತ್ನಿಸಿದವರ, ಅದನ್ನು ನಿಯಂತ್ರಿಸಲು ಹೊರಟವರ ಪ್ರಯತ್ನಗಳು ಹೇಗೆ ವಿಫಲವಾಗಿ ಅವರನ್ನು ಅಂತಿಮವಾಗಿ ಕಾಲದ ಅಧೀನಗೊಳಿಸುತ್ತವೆ ಎಂಬುದು ಈ ಕವಿತೆಯು ಸೂಚ್ಯವಾಗಿ ಆದರೆ ಪರಿಣಾಮಕಾರಿಯಾಗಿ ತಿಳಿಸುತ್ತದೆ. ಇದಿಷ್ಟು ಒಂದು ಪ್ರಶ್ನೆಗೆ ಉತ್ತರವಾಗಿರುತ್ತೆ. ಇನ್ನು ಎರಡನೆಯ ಪ್ರಶ್ನೆ, ಕಾಲ ನಿಲ್ಲುವುದಿಲ್ಲ ಕವಿತೆಯ ಆಶಯವೇನು ಅಂತ ಹೇಳಿ ನಿಮಗೆ ಕೇಳ್ಬೋದು. ಅಥವಾ ಕಾಲ ನಿಲ್ಲುವುದಿಲ್ಲ ಕವಿತೆಯಲ್ಲಿ ಮನುಷ್ಯ, ಪ್ರಕೃತಿ, ಕಾಲ ಈ ಮೂರರ ನಡುವಿನ ಸಂಬಂಧವನ್ನು ಶೋಧನೆಗೆ ಹೇಗೆ ಹಚ್ಚುತ್ತದೆ ವಿವರಿಸಿ ಅಂತ ಹೇಳಿ ಕೇಳ್ಬೋದು. ಇದು ನಿಮಗೆ ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆ ನಿಮಗೆ ತುಂಬ ಮುಖ್ಯವಾಗಿರುತ್ತೆ. ಒಂದು ವೇಳೆ ಕೇಳಿದರೆ ಈ ಪ್ರಶ್ನೆನೇ ನಿಮಗೆ ಕೇಳೋದು, ಮೇಲಿನ ಪ್ರಶ್ನೆ ಗೊತ್ತಿರಲಿ ಅನ್ನೋ ಉದ್ದೇಶದಿಂದ ನಾನು ಕೊಟ್ಟಿದ್ದೀನಿ ಅಷ್ಟೇ. ಇದು ಮುಖ್ಯವಾದಂತಹ ಪ್ರಶ್ನೆ. ಕಾಲ ನಿಲ್ಲುವುದಿಲ್ಲ ಕವಿತೆಯ ಆಶಯವೇನು, ಅಥವಾ ಕಾಲ ನಿಲ್ಲುವುದಿಲ್ಲ ಕವಿತೆಯಲ್ಲಿ ಮನುಷ್ಯ, ಪ್ರಕೃತಿ, ಕಾಲ ಈ ಮೂರರ ನಡುವಿನ ಸಂಬಂಧವನ್ನು ಶೋಧನೆಗೆ ಹೇಗೆ ಹಚ್ಚುತ್ತದೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದರೆ ಉತ್ತರ ಈ ರೀತಿ ಇರುತ್ತೆ. ಚನ್ನವೀರ ಕಣವಿ ಅವರ ಕಾಲ ನಿಲ್ಲುವುದಿಲ್ಲ ಕವಿತೆಯಲ್ಲಿ ಮನುಷ್ಯ, ಪ್ರಕೃತಿ ಮತ್ತು ಕಾಲ ಈ ಮೂರರ ನಡುವಿನ ಸಂಬಂಧವನ್ನು ಆಳವಾದ ಶೋಧನೆಗೆ ಒಳಪಡಿಸಲಾಗುತ್ತದೆ. ಕವಿ ಈ ಮೂರೂ ಅಂಶಗಳನ್ನು ಪರಸ್ಪರ ಹೆಣೆದು ಅವುಗಳ ನಡುವಿನ ಸೂಕ್ಷ್ಮ ಸಂಬಂಧಗಳನ್ನು ಮತ್ತು ಮನುಷ್ಯನ ಅಸ್ತಿತ್ವದ ಮೇಲೆ ಅವುಗಳ ಪ್ರಭಾವವನ್ನು ವಿಶ್ಲೇಷಿಸುತ್ತಾರೆ. ಈ ಕವಿತೆಯಲ್ಲಿ ಈ ಮೂರರ ಸಂಬಂಧವನ್ನು ಶೋಧನೆಗೆ ಒಳಪಡಿಸುವ ಕೆಲವು ವಿಧಾನಗಳು ಅಂತಂದರೆ, ಕಾಲದ ಅಧೀನದಲ್ಲಿ ಮನುಷ್ಯ ಮತ್ತು ಪ್ರಕೃತಿ ಅಂತ ಹೇಳಿ ನಾವು ನೋಡೋದಾದರೆ, ಕವಿತೆಯ ಮೂಲ ಆಶಯವೇ ಕಾಲ ನಿಲ್ಲುವುದಿಲ್ಲ ಎಂಬುದು ನಿರಂತರ ಚಲನೆಯನ್ನು ಸೂಚಿಸುತ್ತದೆ. ಈ ಚಲನೆಯು ಮನುಷ್ಯನ ಜೀವನದ ಮೇಲೆ ಮತ್ತು ಪ್ರಕೃತಿಯ ಮೇಲೆ ನೇರ ಪರಿಣಾಮವನ್ನು ಬೀರುತ್ತದೆ. ಮನುಷ್ಯನು ಕಾಲದ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವನ ಜನನ, ಬಾಲ್ಯ, ಯೌವನ, ವೃದ್ಧಾಪ್ಯ ಮತ್ತು ಸಾವು ಎಲ್ಲವೂ ಕಾಲದ ಹರಿವಿನ ಭಾಗವೇ ಆಗಿರುತ್ತದೆ. ಪ್ರಕೃತಿಯಲ್ಲಿಯೂ ಋತುಮಾನಗಳ ಬದಲಾವಣೆ, ಸಸ್ಯಗಳ ಬೆಳವಣಿಗೆ, ಹೂ ಬಿಡುವುದು, ಒಣಗುವುದು ಇವೆಲ್ಲವೂ ಕಾಲದ ನಿಯಮಕ್ಕೆ ಒಳಪಟ್ಟಿವೆ. ಕಾಲವು ಮನುಷ್ಯನಿಗಿಂತ ಮತ್ತು ಪ್ರಕೃತಿಗಿಂತಲೂ ದೊಡ್ಡ ಶಕ್ತಿಯಾಗಿ ನಿಲ್ಲುತ್ತದೆ. ಮನುಷ್ಯನು ತನ್ನ ಆಸೆ ಆಕಾಂಕ್ಷೆಗಳಿದ್ದರೂ ಕಾಲವನ್ನು ನಿಯಂತ್ರಿಸಲು ಅಸಮರ್ಥನಾಗಿದ್ದಾನೆ. ಪ್ರಕೃತಿಯೂ ಸಹ ಕಾಲದ ನಿಯಮಗಳಿಗೆ ಬದ್ಧವಾಗಿದೆ. ಇನ್ನು ಎರಡನೇ ಪಾಯಿಂಟ್ ನೋಡೋದಾದರೆ, ಪ್ರಕೃತಿಯ ಮೂಲಕ ಕಾಲದ ಅನುಭವ ಹೇಗೆ ಇರುತ್ತೆ ಅಂತ. ಕವಿ ಪ್ರಕೃತಿಯ ಅಂಶಗಳನ್ನು ಬಳಸಿ ಕಾಲದ ವೇಗ ಮತ್ತು ಅದರ ಪರಿಣಾಮಗಳನ್ನು ವಿವರಿಸುತ್ತಾರೆ. ಉದಾಹರಣೆಗೆ, ಮೋಡಗಳ ಚಲನೆ, ಮಳೆಯ ಆಗಮನ, ಋತುಗಳ ಬದಲಾವಣೆಗಳು ಕಾಲದ ನಿರಂತರತೆಯನ್ನು ಸೂಚಿಸುತ್ತದೆ. ಪ್ರಕೃತಿಯಲ್ಲಿನ ಬದಲಾವಣೆಗಳು ಕಾಲದ ಹರಿವಿನ ದ್ಯೋತಕಗಳಾಗಿವೆ. ಮರಗಳು ಚಿಗುರುವುದು, ಹೂ ಅರಳಿಸುವುದು, ಎಲೆಗಳು ಉದುರುವುದು ಇವೆಲ್ಲವೂ ಕಾಲದ ಪ್ರಭಾವದಿಂದ ಆಗುವ ಬದಲಾವಣೆಗಳು. ಮನುಷ್ಯನು ಈ ಬದಲಾವಣೆಗಳನ್ನು ಪ್ರಕೃತಿಯ ಮೂಲಕವೇ ಅನುಭವಿಸುತ್ತಾನೆ ಮತ್ತು ಕಾಲದ ಅಸ್ತಿತ್ವವನ್ನು ಅರಿಯುತ್ತಾನೆ. ಮನುಷ್ಯನ ಅರಿವು ಮತ್ತು ಅಸಹಾಯಕತೆ. ಮನುಷ್ಯನು ಕಾಲದ ಈ ನಿರಂತರ ಚಲನೆಯನ್ನು ಅರಿತುಕೊಳ್ಳುತ್ತಾನೆ. ತನ್ನ ಜೀವನದ ಮಜಲುಗಳು ಕಾಲಗಳೊಂದಿಗೆ ಹೇಗೆ ಬದಲಾಗುತ್ತವೆ ಎಂಬುದನ್ನು ಅವನು ಗಮನಿಸುತ್ತಾನೆ. ಆದರೆ ಈ ಅರಿವಿನ ಜೊತೆಗೆ ಅಸಹಾಯಕತೆಯ ಭಾವವೂ ಮೂಡುತ್ತದೆ. ಕಳೆದ ಕಾಲವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ, ಭವಿಷ್ಯವನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯವಿಲ್ಲ ಎಂಬ ವಾಸ್ತವವನ್ನು ಮನುಷ್ಯನು ಒಪ್ಪಿಕೊಳ್ಳಬೇಕಾಗುತ್ತದೆ.
ಕವಿತೆಯಲ್ಲಿ ಕಾಲನೆಂಬ ಪ್ರಾಣಿ ಕೈಗೆ ಸಿಕ್ಕರೆ ಚೆನ್ನಾಗಿ ಥಳಿಸಬೇಕೆಂದಿದ್ದೆ ಎಂಬಂತಹ ಸಾಲುಗಳು ಮನುಷ್ಯನ ಅಸಹಾಯಕತೆ ಮತ್ತು ಕಾಲದ ಮೇಲೆ ಹಿಡಿತ ಸಾಧಿಸಲು ಇರುವ ಹಂಬಲವನ್ನು ಸೂಚಿಸುತ್ತದೆ. ಆದರೆ ಕಾಲವು ಭೂಕಂಪದಲ್ಲಿ, ನದಿಯ ಪ್ರವಾಹದಲ್ಲಿ, ಜ್ವಾಲಾಮುಖಿಯ ಸಿಡಿತದಲ್ಲಿ ಇರುತ್ತದೆ, ಆದರೆ ಕೈಗೆ ಸಿಗುವುದಿಲ್ಲ ಎಂದು ಕವಿ ಹೇಳುವ ಮೂಲಕ ಅಗೋಚರ ಮತ್ತು ಅನಿವಾರ್ಯ ಶಕ್ತಿಯನ್ನು ಇಲ್ಲಿ ಎತ್ತಿ ಹಿಡಿಯುತ್ತಾರೆ. ವರ್ತಮಾನದ ಮಹತ್ವವನ್ನು ನೋಡೋದಾದರೆ, ಕಾಲ ನಿಲ್ಲುವುದಿಲ್ಲವಾದ್ದರಿಂದ ಮನುಷ್ಯ ವರ್ತಮಾನದಲ್ಲಿ ಬದುಕುವ ಮಹತ್ವವನ್ನು ಅರಿಯಬೇಕು. ಕಳೆದ ಕಾಲದ ಬಗ್ಗೆ ಪಶ್ಚಾತ್ತಾಪ ಪಡದೆ ಭವಿಷ್ಯದ ಬಗ್ಗೆ ಅತಿಯಾಗಿ ಚಿಂತಿಸದೆ ಪ್ರಸ್ತುತ ಕ್ಷಣವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂಬ ಸಂದೇಶವು ಕವಿತೆಯಲ್ಲಿ ಅಡಗಿದೆ. ಕಾಲವು ಯಾರಿಗಾಗಿಯೂ ನಿಲ್ಲುವುದಿಲ್ಲ ಅಥವಾ ಮುಂದೆ ಓಡುವುದಿಲ್ಲ ಎಂಬುದು ಪ್ರತಿಯೊಬ್ಬರಿಗೂ ಸಮಾನವಾಗಿ ಸಿಗುವ ಈ ಸಮಯವನ್ನು ಹೇಗೆ ಬಳಸಿಕೊಳ್ಳುತ್ತೇವೆ ಎಂಬುದು ಮುಖ್ಯ ಎಂಬುದನ್ನು ಸೂಚಿಸುತ್ತದೆ. ಒಟ್ಟಾರೆ ಕಾಲ ನಿಲ್ಲುವುದಿಲ್ಲ ಕವಿತೆಯು ಮನುಷ್ಯ, ಪ್ರಕೃತಿ ಮತ್ತು ಕಾಲದ ನಡುವಿನ ಸಂಕೀರ್ಣ ಸಂಬಂಧವನ್ನು ಆಳವಾಗಿ ಶೋಧಿಸುತ್ತದೆ. ಕಾಲವು ಸರ್ವೋಚ್ಚ ಶಕ್ತಿಯಾಗಿ ಮನುಷ್ಯ ಮತ್ತು ಪ್ರಕೃತಿ ಎರಡನ್ನೂ ತನ್ನ ಹಿಡಿತದಲ್ಲಿಟ್ಟುಕೊಂಡು ನಿರಂತರವಾಗಿ ಸಾಗುತ್ತಲೇ ಇರುತ್ತದೆ. ಮನುಷ್ಯನು ಇದನ್ನು ಅರಿತು ತನ್ನ ಅಸಹಾಯಕತೆಯನ್ನು ಒಪ್ಪಿಕೊಂಡು ವರ್ತಮಾನದಲ್ಲಿ ಬದುಕುವ ಮಹತ್ವವನ್ನು ಕಲಿಯಬೇಕು ಎಂಬುದು ಕವಿತೆಯ ಪ್ರಮುಖ ಆಶಯವಾಗಿದೆ. ಇನ್ನು ಸಂದರ್ಭ ಸ್ವಾರಸ್ಯವನ್ನು ನೋಡೋದಾದರೆ, ಇಲ್ಲಿ ನಾನು 1 ಅಥವಾ 2 ಸಂದರ್ಭಗಳನ್ನು ಕೊಟ್ಟಿರ್ತೀನಿ. ನೀವು ಯಾವುದೇ ಸಂದರ್ಭವನ್ನು ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ಕೇಳಿದರೆ ಇದೇ ರೀತಿ ಉತ್ತರವನ್ನು ಬರೀಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ನಾನು ಪ್ರತಿ ಪದ್ಯದಿಂದ ಯಾವುದಾದ್ರೂ 1 ಅಥವಾ 2 ಸಂದರ್ಭವನ್ನು ಹೇಗೆ ವಿವರಿಸೋದು ಅಂತ ಹೇಳಿ ತೋರಿಸಿರ್ತೀನಿ. ನೀವು ಮಿಕ್ಕಿದ್ದು ಯಾವುದನ್ನೇ ಕೇಳಿದ್ರೂ ಕೂಡ ಹಾಗೆ ವಿವರಣೆಯನ್ನು ಬರೀಬೇಕಾಗತ್ತೆ. ಹಾಗಾಗಿ ಇಲ್ಲಿ ಮೊದಲನೆಯ ಸಂದರ್ಭ, ಕುದುರೆ ಏರಿ ಲಗಾಮು ಬಿಗಿ ಹಿಡಿದು ಸವಾರಿ ಮಾಡುವಷ್ಟು ಸುಲಭವಲ್ಲ ಅಂತ ಹೇಳಿ ಒಂದು ಲೈನನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂದರ್ಭವನ್ನು ಹೇಗೆ ಬರೆಯೋದು ಅಂತ ನೋಡೋದಾದರೆ, ಈ ಮೇಲಿನ ಸಾಲುಗಳನ್ನು ಚನ್ನವೀರ ಕಣವಿಯವರ ನೆಲಮುಗಿಲು ಎಂಬ ಕವನ ಸಂಕಲನದಿಂದ ಆಯ್ದ ಕಾಲ ನಿಲ್ಲುವುದಿಲ್ಲ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಇದು ಮಸ್ಟ್ ಆ್ಯಂಡ್ ಶುಡ್. ನೀವು ಯಾವುದೇ ಸಂದರ್ಭವನ್ನು ಬರಿಬೇಕಾದ್ರೂ ಕೂಡ ಈ ಮೊದಲನೇ ಲೈನ್ನಲ್ಲಿ ಆ ಪದ್ಯದ ಹೆಸರು, ಪದ್ಯದ ಅಲ್ಲಿ ಸಾಧ್ಯ ಇದ್ದರೆ ಅಥವಾ ಲಭ್ಯ ಇದ್ದರೆ ಕವನದ ಸಂಕಲನವನ್ನು ಬರೀಬೇಕಾಗತ್ತೆ. ಮತ್ತು ಯಾರು ಪದ್ಯವನ್ನು ಅಥವಾ ಪಾಠವನ್ನು ಬರೆದಿದ್ದು ಅನ್ನೋದು ಲೇಖಕರ ಹೆಸರನ್ನು ಸಹ ನಾವಿಲ್ಲಿ ಬರೀಬೇಕಾಗತ್ತೆ. ಹಾಗಾಗಿ ಪ್ರತಿಯೊಂದು ಪಠ್ಯದ ಲೇಖಕರು ಯಾರು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಮುಂದೆ ಈ ಸಾಲುಗಳು ಜೀವನದ ಸಂಕೀರ್ಣತೆಯನ್ನು ಮತ್ತು ಅದನ್ನು ನಿಯಂತ್ರಿಸುವಲ್ಲಿನ ಸವಾಲನ್ನು ಬಹಳ ಸೊಗಸಾಗಿ ಬಿಂಬಿಸುತ್ತವೆ. ಯಾವ ಸಂದರ್ಭದಲ್ಲಿ ಇದನ್ನು ಹೇಳಿದರು ಅಂತಂದರೆ, ಈ ಸಾಲುಗಳು ಜೀವನದ ಸಂಕೀರ್ಣತೆಯನ್ನು ಮತ್ತು ಅದನ್ನು ನಿಯಂತ್ರಿಸುವಲ್ಲಿ ಸವಾಲನ್ನು ಬಹಳ ಸೊಗಸಾಗಿ ಬಿಂಬಿಸುತ್ತವೆ ಅಂತ ಹೇಳಿ ಬರಿಬೇಕಾಗತ್ತೆ. ಇನ್ನು ಸಂದರ್ಭ ಸ್ವಾರಸ್ಯ ಹೇಗಿದೆ ಅಂತ ನೋಡೋದಾದರೆ, ಕುದುರೆ ಏರಿ ಅದರ ಲಗಾಮನ್ನು ಬಿಗಿ ಹಿಡಿದು ಸವಾರಿ ಮಾಡುವುದು ಒಬ್ಬ ವ್ಯಕ್ತಿಗೆ ತಾತ್ಕಾಲಿಕವಾಗಿ ಸಂಪೂರ್ಣ ನಿಯಂತ್ರಣವಿದೆ ಎಂಬ ಭ್ರಮೆಯನ್ನು ನೀಡಬಹುದು. ಆದರೆ ಕುದುರೆ ಎಂದರೆ ಇಲ್ಲಿ ಜೀವನದ ಓಟ ಮತ್ತು ಲಗಾಮು ಎಂದರೆ ನಾವು ಆ ಜೀವನವನ್ನು ನಿಯಂತ್ರಿಸಲು ಪ್ರಯತ್ನಿಸುವ ಸಾಧನಗಳು ಅಥವಾ ನಮ್ಮ ಇಚ್ಛಾಶಕ್ತಿ. ಇಲ್ಲಿ ಕುದುರೆಯನ್ನು ಜೀವನಕ್ಕೆ ಹೋಲಿಕೆಯನ್ನು ಮಾಡಲಾಗಿದೆ. ಕುದುರೆಗೆ ಹಾಕುವಂಥ ಲಗಾಮು ಏನಿದೆ ಅದು ನಾವು ಜೀವನವನ್ನು ನಿಯಂತ್ರಿಸೋದಕ್ಕೆ ಮಾಡುವಂಥ ಪ್ರಯತ್ನಕ್ಕೆ ಹೋಲಿಕೆಯನ್ನು ಮಾಡಲಾಗಿದೆ. ಈ ಹೋಲಿಕೆಯನ್ನು ಬಳಸುವ ಮೂಲಕ ಕವಿ ಏನನ್ನು ಹೇಳೋದಕ್ಕೆ ಹೊರಟಿದ್ದಾರೆ ಅಂತಂದರೆ, ಜೀವನದ ಅನಿಯಂತ್ರಿತ ಸ್ವಭಾವ, ಜೀವನ ಅನ್ನುವಂಥದ್ದು ಒಂದು ಅನಿಯಂತ್ರಿತ ಸ್ವಭಾವ, ಅದನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಇಲ್ಲ. ಕುದುರೆಯನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದು ಸುಲಭವೆಂದು ಕಂಡರೂ ಅದು ಯಾವಾಗ ದಿಕ್ಕು ಬದಲಾಯಿಸಬಹುದು ಅಥವಾ ಅನಿಯಂತ್ರಿತವಾಗಬಹುದು ಎಂದು ಹೇಳಲಾಗುವುದಿಲ್ಲ. ನಾವು ಕುದುರೆಯನ್ನು ಲಗಾಮ್ ಹಾಕಿ ಕಂಟ್ರೋಲ್ ಮಾಡ್ತೀವಿ ಅಂತ ಅಂದ್ಕೊಂಡ್ರೂ ಕೂಡ ಕೆಲವೊಂದು ಸತಿ ಕುದುರೆಗಳು ನಮ್ಮ ಹಿಡಿತವನ್ನು ಮೀರಿ ಅವು
ತಮ್ಮ ದಿಕ್ಕನ್ನು ಬದಲಾಯಿಸಿ ಅಥವಾ ತಮಗೆ ಇಷ್ಟ ಬಂದಾಗೆ ವರ್ತನೆಯನ್ನು ಮಾಡೋದಕ್ಕೆ ಸಾಧ್ಯತೆಗಳು ಇದೆ. ಹಾಗೆಯೇ ಕುದುರೆಯನ್ನು ಹಿಡಿತದಲ್ಲಿಟ್ಟುಕೊಳ್ಳೋದು ಸುಲಭ ಅಂತ ಹೇಳಿ ಅನಿಸಿದ್ರೂ ಕೂಡ ಅದು ಯಾವಾಗ ದಿಕ್ಕನ್ನು ಬದಲಾಯಿಸಬಹುದು ಅಥವಾ ಅನಿಯಂತ್ರಿತವಾಗಬಹುದು ಎಂದು ಹೇಳಲಾಗುವುದಿಲ್ಲ. ಅನಿಯಂತ್ರಿತ ಅಂದರೆ ಕಂಟ್ರೋಲ್ನ ಮೀರಿ ಹೋಗೋದು. ಹಾಗೆಯೇ ಜೀವನವು ನಮ್ಮ ಸಂಪೂರ್ಣ ಹಿಡಿತದಲ್ಲಿರುವುದಿಲ್ಲ. ಜೀವನ ಅನ್ನೋದು ಸಹ ಹೀಗೇ, ಕುದುರೆ ಹೇಗೆ ನಮ್ಮ ಸಂಪೂರ್ಣ ಹಿಡಿತದಲ್ಲಿ ಇರೋದಿಲ್ವೋ ಹಾಗೆಯೇ ಜೀವನ ಕೂಡ ನಮ್ಮ ಸಂಪೂರ್ಣ ಹಿಡಿತದಲ್ಲಿ ಇರುವುದಿಲ್ಲ. ಅನಿರೀಕ್ಷಿತ ಘಟನೆಗಳು, ಬದಲಾವಣೆಗಳು ನಮ್ಮನ್ನು ಸವಾಲುಗಳಿಗೆ ಒಡ್ಡುತ್ತವೆ. ಕಾಲದ ನಿರಂತರ ಹರಿವು. ಕವಿತೆಯ ಶೀರ್ಷಿಕೆಯೇ ಕಾಲ ನಿಲ್ಲುವುದಿಲ್ಲ ಎಂದಿರುವುದರಿಂದ ಈ ಸಾಲುಗಳು ಕಾಲದ ನಿರಂತರ ಹರಿವಿನೊಂದಿಗೆ ವ್ಯವಹರಿಸುವ ಮಾನವನ ಅಸಹಾಯಕತೆಯನ್ನು ಸೂಚಿಸುತ್ತವೆ. ನಾವು ಕುದುರೆಯ ಮೇಲೆ ಎಷ್ಟು ಹಿಡಿತ ಸಾಧಿಸಿದರೂ ಕಾಲ ಅದರ ಪಾಡಿಗೆ ಸಾಗುತ್ತಲೇ ಇರುತ್ತದೆ. ನಮ್ಮ ಪ್ರಯತ್ನಗಳು ಕಾಲವನ್ನು ನಿಲ್ಲಿಸಲು ಅಥವಾ ಅದರ ವೇಗವನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲ. ಜೀವನದ ಸವಾಲುಗಳನ್ನು ನೋಡೋದಾದರೆ, ಜೀವನದಲ್ಲಿ ಯಶಸ್ಸು ಅಥವಾ ನಿಯಂತ್ರಣ ಸಾಧಿಸುವುದು ಒಂದು ಕುದುರೆಯನ್ನು ಸವಾರಿ ಮಾಡುವಷ್ಟು ಸುಲಭವಲ್ಲ. ಅದಕ್ಕೆ ನಿರಂತರ ಪ್ರಯತ್ನ, ಹೊಂದಾಣಿಕೆ ಮತ್ತು ಅನಿರೀಕ್ಷಿತ ಸನ್ನಿವೇಶಗಳನ್ನು ಎದುರಿಸುವ ಸಾಮರ್ಥ್ಯ ಕೂಡ ಬೇಕು. ಹೊರನೋಟಕ್ಕೆ ಸುಲಭವೆಂದು ಕಾಣುವ ಕಾರ್ಯಗಳಿಗಿಂತ ಜೀವನದ ವಾಸ್ತವಿಕ ಸವಾಲುಗಳು ಹೆಚ್ಚು ಸಂಕೀರ್ಣವಾಗಿರುತ್ತವೆ ಎಂಬುದನ್ನು ಈ ಸಾಲುಗಳು ಒತ್ತಿ ಹೇಳುತ್ತವೆ ಎಂಬುದನ್ನು ಈ ಮೇಲಿನ ಸಾಲುಗಳ ಮೂಲಕ ತಿಳಿಸಲಾಗಿದೆ. ಇದರಲ್ಲಿ ಆ್ಯಕ್ಚುಲಿ 2 ಕೊಟ್ಟಿದ್ದೀನಿ. ವರ್ತನೆಯ ಅನರ್ತನಕ್ಕೆ ಪರಿವರ್ತನೆಯ ಸೊಬಗು, ಇದು ಕೂಡ ಸಂದರ್ಭ. ಈ ಮೇಲಿನ ಸಾಲುಗಳನ್ನು ಚನ್ನವೀರ ಕಣವಿಯವರ ನೆಲಮುಗಿಲು ಎಂಬ ಕವನ ಸಂಕಲನದಿಂದ ಆಯ್ದ ಕಾಲ ನಿಲ್ಲುವುದಿಲ್ಲ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕಾಲ ನಿಲ್ಲುವುದಿಲ್ಲ ಕವಿತೆಯ ವರ್ತನೆಯ ಅನರ್ತನಕ್ಕೆ ಪರಿವರ್ತನೆಯ ಸೊಬಗು. ಈ ಸಾಲುಗಳು ಜೀವನದಲ್ಲಿನ ಬದಲಾವಣೆ, ರೂಪಾಂತರ ಮತ್ತು ಅದರ ಸೌಂದರ್ಯವನ್ನು ಬಹಳ ಆಳವಾಗಿ ವಿವರಿಸುತ್ತವೆ. ಇಲ್ಲಿ ವರ್ತನೆ ಎಂದರೆ ನಮ್ಮ ನಡೆ, ನುಡಿ, ಆಲೋಚನೆಗಳು, ಕ್ರಿಯೆಗಳು ಮತ್ತು ಒಟ್ಟಾರೆ ನಮ್ಮ ಅಸ್ತಿತ್ವ. ನರ್ತನ ಎಂಬ ಪದವು ಸ್ಥಿರವಲ್ಲದ, ನಿರಂತರವಾಗಿ ಚಲಿಸುವ, ಬದಲಾಗುವ ಮತ್ತು ಒಂದು ನಿರ್ದಿಷ್ಟ ಲಯವನ್ನು ಹೊಂದಿರುವ ಸ್ಥಿತಿಯನ್ನು ಸೂಚಿಸುತ್ತದೆ. ಪರಿವರ್ತನೆ ಎಂದರೆ ಬದಲಾವಣೆ, ರೂಪಾಂತರ. ಸೊಬಗು ಎಂದರೆ ಸೌಂದರ್ಯ. ಪರಿವರ್ತನೆ ಎಂದರೆ ಬದಲಾವಣೆ ಅಥವಾ ರೂಪಾಂತರ. ಸೊಬಗು ಎಂದರೆ ಸೌಂದರ್ಯ ಎಂಬ ಅರ್ಥವನ್ನು ಕೊಡುತ್ತದೆ. ಸಂದರ್ಭ ಸ್ವಾರಸ್ಯವನ್ನು ನೋಡೋದಾದರೆ, ಜೀವನವೇ ಒಂದು ನಿರಂತರ ನರ್ತನ. ಜೀವನವು ಸ್ಥಗಿತವಾಗಿರುವುದಿಲ್ಲ, ಅದು ನಿರಂತರವಾಗಿ ಚಲಿಸುತ್ತಿರುತ್ತದೆ, ಬದಲಾಗುತ್ತಿರುತ್ತದೆ. ನಮ್ಮ ವರ್ತನೆಗಳು, ಆಲೋಚನೆಗಳು, ಭಾವನೆಗಳು ಮತ್ತು ನಮ್ಮ ಸುತ್ತಲಿನ ಪ್ರಪಂಚವು ನಿರಂತರವಾಗಿ ಬದಲಾವಣೆಗೆ ಒಳಪಡುತ್ತದೆ. ಈ ಬದಲಾವಣೆಯನ್ನು ಕವಿ ನರ್ತನ ಎಂದು ಕರೆದಿದ್ದಾರೆ. ಇದು ಒಂದು ನಿರ್ದಿಷ್ಟ ತಾಳ, ಲಯವನ್ನು ಹೊಂದಿರುವಂತೆ ತೋರಬಹುದು, ಆದರೆ ಅದು ಎಂದಿಗೂ ಒಂದೇ ರೀತಿ ಇರುವುದಿಲ್ಲ. ಬದಲಾವಣೆಯಲ್ಲಿನ ಸೌಂದರ್ಯ. ಸಾಮಾನ್ಯವಾಗಿ ಜನರು ಬದಲಾವಣೆಯನ್ನು ವಿರೋಧಿಸುತ್ತಾರೆ ಅಥವಾ ಅದಕ್ಕೆ ಹೆದರುತ್ತಾರೆ. ಆದರೆ ಕವಿ ಇಲ್ಲಿ ಪರಿವರ್ತನೆಯ ಸೊಬಗು ಎಂದು ಹೇಳುವ ಮೂಲಕ ಬದಲಾವಣೆಯಲ್ಲಿ ಒಂದು ಆತಂಕ, ಸೌಂದರ್ಯವಿದೆ ಎಂಬುದನ್ನು ಸೂಚಿಸುತ್ತಿದ್ದಾರೆ. ಹಳೆಯದನ್ನು ಬಿಟ್ಟು ಹೊಸದನ್ನು ಅಪ್ಪಿಕೊಳ್ಳುವಲ್ಲಿ, ಹೊಸ ಅನುಭವಗಳನ್ನು ಪಡೆಯುವಲ್ಲಿ, ಹೊಸ ಆಲೋಚನೆಗಳನ್ನು ಬೆಳೆಸಿಕೊಳ್ಳುವಲ್ಲಿ ಒಂದು ವಿಶಿಷ್ಟ ಸೌಂದರ್ಯವಿದೆ. ಇದು ಬೆಳವಣಿಗೆ, ವಿಕಾಸ ಮತ್ತು ಪ್ರಗತಿಗೆ ಕಾರಣವಾಗುತ್ತದೆ. ಹೊಂದಾಣಿಕೆಯ ಮಹತ್ವ. ಜೀವನದಲ್ಲಿ ಈ ನರ್ತನದಲ್ಲಿ ನಾವು ಯಶಸ್ವಿಯಾಗಿ ಪಾಲ್ಗೊಳ್ಳಬೇಕಾದರೆ ನಾವು ಬದಲಾವಣೆಗೆ ಹೊಂದಿಕೊಳ್ಳಬೇಕು. ನಮ್ಮ ವರ್ತನೆಗಳನ್ನು, ಆಲೋಚನೆಗಳನ್ನು ಕಾಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳಬೇಕು. ಈ ಹೊಂದಾಣಿಕೆಯು ನಮ್ಮನ್ನು ಹೆಚ್ಚು ಸುಂದರವಾಗಿ, ಹೆಚ್ಚು ಸಮರ್ಥವಾಗಿ ಮತ್ತು ಜೀವನದ ಸವಾಲುಗಳನ್ನು ಎದುರಿಸಲು ಸಿದ್ಧವಾಗಿಸುತ್ತದೆ. ಬದಲಾವಣೆಯ ಅನಿವಾರ್ಯತೆ. ಕಾಲ ನಿಲ್ಲುವುದಿಲ್ಲ ಎಂಬ ಕವಿತೆಯ ಮುಖ್ಯ ಆಶಯಕ್ಕೆ ಪೂರಕವಾಗಿ, ಕಾಲ ನಿರಂತರವಾಗಿ ಹರಿಯುವಂತೆ ಜೀವನದಲ್ಲಿ ಬದಲಾವಣೆಯೂ ಅನಿವಾರ್ಯ.
ಈ ಬದಲಾವಣೆಯನ್ನು ನಾವು ಸ್ವೀಕರಿಸಿ ಅದರೊಂದಿಗೆ ಹೆಜ್ಜೆ ಹಾಕಿದಾಗ ಮಾತ್ರ ಜೀವನದ ನಿಜವಾದ ಸೌಂದರ್ಯವನ್ನು ಅನುಭವಿಸಲು ಸಾಧ್ಯ. ಜೀವನದ ನಿರಂತರ ಬದಲಾವಣೆಯ ಸ್ವರೂಪವನ್ನು, ಆ ಬದಲಾವಣೆಯಲ್ಲಿ ಅಡಗಿರುವ ಸೌಂದರ್ಯವನ್ನು ಮತ್ತು ಆ ಬದಲಾವಣೆಗೆ ಹೊಂದಿಕೊಳ್ಳುವ ಮಹತ್ವವನ್ನು ಮನವರಿಕೆ ಮಾಡಿಕೊಡುತ್ತದೆ. ಇದು ಸ್ಥಿರತೆಯ ಭ್ರಮೆಯನ್ನು ಬಿಟ್ಟು ಬದಲಾವಣೆಯನ್ನು ಆಲಿಂಗಿಸಿಕೊಳ್ಳುವ ಮೂಲಕ ಜೀವನವನ್ನು ಹೆಚ್ಚು ಅರ್ಥಪೂರ್ಣಗೊಳಿಸಿಕೊಳ್ಳುವ ಸಂದೇಶವನ್ನು ನೀಡುತ್ತದೆ. ಇದಿಷ್ಟು ಕಾಲ ನಿಲ್ಲುವುದಿಲ್ಲ ಕವಿತೆಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರ ಮತ್ತು ಸಂದರ್ಭ ಸ್ವಾರಸ್ಯ ಹೇಗೆ ಬರೆಯೋದು ಅನ್ನೋದನ್ನು ನೋಡಿದ್ವಿ. ನೀವು ಪಠ್ಯದ ಕೊನೆಯಲ್ಲಿ ನೋಡೋದಾದರೆ ಅಲ್ಲಿ ಒಂದು ಪದಗಳ ಅರ್ಥ, ಕಠಿಣ ಪದಗಳ ಅರ್ಥ ಅಂತ ಕೂಡ ಕೊಟ್ಟಿರ್ತಾರೆ. ಅದನ್ನು ಕೂಡ ನೀವು ನೋಡ್ಕೊಬೇಕಾಗತ್ತೆ. ಕಠಿಣ ಪದಗಳ ಅರ್ಥ ಡೌಲು ಅಂತ ಹೇಳಿ ಕೊಟ್ಟಿದ್ದಾರೆ. ಡೌಲು ಅಂತಂದರೆ ಅಹಂಕಾರ. ಡೌಲು ಅಂದ್ರೇನು? ಅಹಂಕಾರ, ಅಹಂ ಅಂತ ಹೇಳಿ ಹೇಳ್ಬೋದು. ಹೋರೆ, ಹೋರೆ ಅಂದರೆ ಅದೃಷ್ಟ. ವರ್ತನೆ ಅಂದರೆ ಗತಿ ಅಂತ ಹೇಳಿ ಅರ್ಥವನ್ನು ಕೊಡುತ್ತೆ, ಅಥವಾ ಚಾರಿತ್ರ್ಯ ಅಥವಾ ರೂಢಿ. ವರ್ತನೆ ಅಂತಂದರೆ ಗತಿ, ಚಾರಿತ್ರ್ಯ, ರೂಢಿ. ಕೊಲ್ಲಾರಿ ಬಂಡಿ, ಕೊಲ್ಲಾರಿ ಬಂಡಿ ಅಂದರೆ ಸಿಂಗರಿಸಿದ ಕಮಾನಿನ ಬಂಡಿ ಅಂತ ಹೇಳಿ ಹೇಳಲಾಗುತ್ತೆ. ಕಂಚಿ ಅಂದರೆ ಅದು ಕತ್ತಳೆ ಆಗಿದೆ, ಅದು ಕತ್ತಳೆ ಅಲ್ಲ, ಕಿತ್ತಳೆ ಜಾತಿಗೆ ಸೇರಿದ ಒಂದು ಮರ. ಅದು ಕಹಿ ಇರುತ್ತೆ, ಹಣ್ಣು ಅಲ್ಲ, ಅದು ಕಾಯಿ. ಉಪ್ಪಿನಕಾಯಿಗೆಲ್ಲ ಬಳಸ್ತಾರೆ ಕಂಚಿಕಾಯಿ ಅಂತ ನಮ್ಮ ಕಡೆ ಹೇಳ್ತಾರೆ, ಬಟ್ ಇಲ್ಲೇನಂತಾರೆ ಗೊತ್ತಿಲ್ಲ. ಅದು ಕಂಚಿ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ. ಡಾಲು, ಡಾಲು ಅಂದರೆ ಗುರಾಣಿ. ಡಾಲು ಮತ್ತು ಡೌಲು ಇದೆರಡು ನಿಮಗೆ ಗೊತ್ತಿರಲಿ, ಯಾಕಂತಂದರೆ ಪರೀಕ್ಷೆಯಲ್ಲಿ ಕೇಳ್ಬೋದು. ಡಾಲು ಮತ್ತು ಡೌಲು. ಡೌಲು ಅಂತಂದರೆ ಅಹಂಕಾರ, ಡಾಲು ಅಂದರೆ ಗುರಾಣಿ. ಇದಿಷ್ಟು ಪಠ್ಯದಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾದಂತಹ ವಿಚಾರಗಳಾಯಿತು. ಇದಿಷ್ಟು ಇಲ್ಲಿಗೆ ಕಾಲ ನಿಲ್ಲುವುದಿಲ್ಲ ಕವಿತೆ ಸಂಪೂರ್ಣ ಸಮಾಪ್ತಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.